ಇನ್ನು ವಾಲ್ಮೀಕಿ ಹಗರಣದ ತನಿಖೆಯನ್ನ ಸಿಬಿಐ ಕೂಡ ಚುರುಕುಗೊಳಿಸಿದೆ. ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಮಹತ್ತರ ಘಟ್ಟ ತಲುಪಿದೆ ಸದ್ಯ ಎಸ್ಐಟಿಯ ತನಿಖೆ. ಎಸ್ಐಟಿ ತನಿಖೆಯ ನಡುವೆ ಹಗರಣದ ಸಂದರ್ಭ ಸಿಬಿಐ ಕೂಡ ಅಲರ್ಟ್ ಆಗಿದೆ. 200 ಅಕೌಂಟ್ಗಳಿಗೆ ಹಣ ವರ್ಗಾವಣೆ ಕುರಿತು ಮಾಹಿತಿಯನ್ನ ಕಲೆ ಹಾಕಲಾಗಿದೆ. ಅಕೌಂಟ್ ಮಾಲೀಕರ ವಿಚಾರಣೆಯನ್ನೂ ಕೂಡ ಸಿಬಿಐ ಮಾಡ್ತಾ ಇದೆ ಎನ್ನುವಂತಹ ಡೀಟೇಲ್ಸ್ ಲಭ್ಯವಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ. ಚಂದ್ರಶೇಖರ್, ಒಂದ್ ಕಡೆ ಇಡಿ ತನಿಖೆ ನಡೀತಾ ಇದೆ, ಮತ್ತೊಂದ್ ಕಡೆ ಎಸ್ಐಟಿ ತನಿಖೆ ನಡೀತಾ ಇದೆ. ಇದರ ಮಧ್ಯೆ ಪ್ಯಾರಲ್ ಆಗಿ ಸಿಬಿಐ ಅಧಿಕಾರಿಗಳು ಕೂಡ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಯಾರ್ಯಾರ ಅಕೌಂಟಿಗೆ ಹಣ ಹೋಗಿದೆ ಅವರನ್ನ ವಿಚಾರಣೆ ಮಾಡಲಾಗಿದೆ ಅನ್ನುವಂತ ಮಾಹಿತಿ. ಈ ಸಂದರ್ಭದಲ್ಲಿ ಏನ್ ಮಹತ್ವದ ದಾಖಲೆಗಳು ಸಿಬಿಐಗೆ ಲಭ್ಯವಾಗಿದೆ ಅಂತ ಹೇಳಿ? ಖಂಡಿತವಾಗಿಯೂ ವಿದ್ಯಾ, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಂದರೆ 3 ತನಿಖಾ ಸಂಸ್ಥೆಗಳು ಕೂಡ ಒಂದು ತನಿಖೆಯನ್ನು ಮಾಡ್ತಾ ಇರುವಂತಹದ್ದು. ಯಾಕೆಂತಂದ್ರೆ SITಗೆ ರಾಜ್ಯ ಸರ್ಕಾರಕ್ಕೆ ಒಂದು ವಂಚನೆ ಆಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ತನಿಖೆಯನ್ನು ಚುರುಕುಗೊಳಿಸಿದ್ರೆ, ಇನ್ನು ಇಡಿ ಮನಿ ಲಾಂಡ್ರಿಂಗ್ ಆಗಿದೆ ಅನ್ನುವಂತಹದ್ದು, ಹಣಕಾಸಿನ ವಿಚಾರವಾಗಿ ವಂಚನೆ ಆಗಿದೆ ಅನ್ನುವಂತಹ ವಿಚಾರವಾಗಿ ಇಡಿ ಅಧಿಕಾರಿಗಳು ಒಂದು ತನಿಖೆಯನ್ನು ಮುಂದುವರಿಸಿದ್ರೆ, ಅದೇ ನಿಟ್ಟಿನಲ್ಲಿ ಈಗಾಗಲೇ CBI ಅಧಿಕಾರಿಗಳು ಕೂಡ ಈ ಒಂದು ಪ್ರಕರಣಕ್ಕೆ ಎಂಟ್ರಿ ಕೊಟ್ಟಿರುವಂತಹದ್ದು. ಅಂದ್ರೆ ಬ್ಯಾಂಕ್ಗೆ ವಂಚನೆ ಆಗಿರುವಂತಹ ಆರೋಪದಡಿ FIR ದಾಖಲು ಮಾಡಿಕೊಂಡಿರುವಂತಹ CBI ಅಧಿಕಾರಿಗಳು ಈಗಾಗಲೇ ಏನು ಒಂದು ಯೂನಿಯನ್ ಬ್ಯಾಂಕ್ ಏನಿದೆ ಆ ಒಂದು ಬ್ಯಾಂಕ್ ನಿಂದ ಎಷ್ಟು ಅಮೌಂಟ್ ಅಂದ್ರೆ ಸುಮಾರು 187 ಕೋಟಿ ಟ್ರಾನ್ಸ್ಫರ್ ಆಗಿತ್ತು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 200 ಒಂದು ಅಕೌಂಟ್ಗಳಿಗೆ, ಬೇರೆ ಬೇರೆ ಅಕೌಂಟ್ಗಳಿಗೆ ಒಂದು ಏನು ಹಣ ಟ್ರಾನ್ಸ್ಫರ್ ಆಗಿದೆ ಅನ್ನುವಂತಹ ಒಂದು ಮಾಹಿತಿ ಈಗಾಗಲೇ CBI ಅಧಿಕಾರಿಗಳು ಒಂದು ಕಲೆ ಹಾಕಿದ್ರು. ಈ ಹಿನ್ನೆಲೆಯಲ್ಲಿ ಒಂದು ಕಡೆ ಆ ಒಂದು ಕಂಪನಿಗಳ ಮುಖಾಂತರ ಈ ಒಂದು ಹಣ ಒಂದು ಟ್ರಾನ್ಸ್ಫರ್ ಆಗಿದೆ ಅನ್ನುವಂತಹದ್ದು, ಅಂದ್ರೆ ಕಂಪನಿ ಹೆಸರುಗಳಲ್ಲಿ ಮೊದಲು ಆ ಒಂದು ಅಕೌಂಟ್ ಕ್ರಿಯೇಟ್ ಆಗಿತ್ತು, ಅದಾದ ನಂತರ ಬೇರೆ ಬೇರೆ ಅಕೌಂಟ್ಗಳಿಗೆ ಹೋಗಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ CBI ಅಧಿಕಾರಿಗಳ ಮೂಲಗಳು ತಿಳಿಸಿರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲೊಂದು ಕಡೆ ಆ ಕಂಪನಿಯ ಮಾಲೀಕರು ಯಾರಿದ್ದಾರೆ ಅವರನ್ನ ಕರೆದು ಈಗಾಗಲೇ ಸಾಕಷ್ಟು ವಿಚಾರಣೆಯನ್ನ ಮಾಡಿರುವಂತಹದ್ದು. ವಿಚಾರಣೆ ವೇಳೆ ಈಗಾಗಲೇ ಯಾರು ಕಂಪನಿಯ ಮಾಲೀಕರಿದ್ರು ಅವರೆಲ್ಲರೂ ಕೂಡ ನಮ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಇಲ್ಲ, ನಮ್ಮ ಕಂಪನಿಯ ಹೆಸರಲ್ಲಿ ಈ ರೀತಿಯಾದಂತಹ ಒಂದು ಅಕೌಂಟ್ ಕ್ರಿಯೇಟ್ ಆಗಿದೆ, ಮತ್ತೆ ಇಷ್ಟು ಅಮೌಂಟ್ ನಮ್ಮ ಕಂಪನಿಯ ಅಕೌಂಟ್ಗೆ ಬಂದಿದೆ ಅನ್ನುವಂತಹ ಯಾವ ಸಣ್ಣ ಮಾಹಿತಿ ಕೂಡ ನಮಗೆ ಸಿಕ್ಕಿಲ್ಲ. ಹೀಗಾಗಿ ನಮಗೆ ಕಂಪ್ಲೀಟ್ ಆಗಿ ಈ ಒಂದು ವಿಚಾರವಾಗಿ ಝೀರೋ ನಾಲೆಡ್ಜ್ ಅನ್ನುವಂತಹ ಮಾಹಿತಿಯನ್ನು ಸದ್ಯಕ್ಕೆ ಸಿಕ್ಕಿರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲೊಂದು ಕಡೆ ಈ ಅಕೌಂಟ್ ಓಪನ್ ಮಾಡಿದ್ದವರು ಯಾರು, ಅಥವಾ ಈ ದಾಖಲೆ ಅಂದ್ರೆ ಕಂಪನಿಯ ನಕಲಿ ದಾಖಲೆಯನ್ನು ಸೃಷ್ಟಿಸೋದು ಯಾರು ಅನ್ನುವಂತಹ ಒಂದು ತನಿಖೆಯಲ್ಲಿ ಈಗಾಗಲೇ CBI ಅಧಿಕಾರಿಗಳು ಮುಂದುವರೆದಿರುವಂತಹದ್ದು. ವಿದ್ಯಾ, ಥ್ಯಾಂಕ್ ಯು ಚಂದ್ರಶೇಖರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.